ಜೋಳದ ಹಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪು ಬಳಸಿ ತುಂಬನೇ ರುಚಿಯಾಗಿರುವಂತಹ 5 ನಿಮಿಷದಲ್ಲಿ ತಯಾರಾಗುವಂತಹ ಥಾಲಿಪೀಠ್ ರೆಸಿಪಿ ಮಾಡ್ತಿದ್ದೀನಿ. ಇಲ್ಲಿ 1 ಸೂಡಾಗುವಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೋಬೇಕಾಗುತ್ತೆ. ಅದರ ಜೊತೆಗೆ ನಾನಿಲ್ಲಿ ಕರಿಬೇವು ಸೊಪ್ಪು ಕೂಡ ಕಟ್ ಮಾಡ್ಕೊಂಡು ತಗೊತಿದ್ದೀನಿ. ಟೊಮೆಟೊ, ಈರುಳ್ಳಿ ಮತ್ತು ಕ್ಯಾರೆಟ್ ಹಾಕೊತಿದ್ದೀನಿ. ಮತ್ತು 1-2 ಚಮಚ ಬಿಳಿ ಎಳ್ಳು. ಇಲ್ಲಿ ಮಿಕ್ಸಿಯಲ್ಲಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಅಜ್ವೈನ, ಜೀರಿಗೆ ಇವು 4 ಪದಾರ್ಥ ಸೇರಿಸಿ ರುಬ್ಕೊಂಡು ಇದರಲ್ಲಿ ಸೇರಿಸ್ತಿದ್ದೀನಿ. ಸ್ವಲ್ಪ ಹಿಂಗು ಕೂಡ ನಾನಿಲ್ಲಿ ಹಾಕೊತಿದ್ದೀನಿ. ರೆಡ್ ಖಾರದ ಪುಡಿ, ಅರಿಶಿನ ಹಾಕ್ಕೊಂಡಿನಿ. ಇಲ್ಲಿ ಬೈಂಡಿಂಗ್ಗೋಸ್ಕರ ಜೋಳದ ಹಿಟ್ಟು ಮತ್ತು ಒಂದು ಸ್ವಲ್ಪನೇ ಕಡಲೆ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಇದಕ್ಕೆ 1-2 ಚಮಚ ಮೊಸರು ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಮೊಸರು ಇಲ್ಲ ಅಂದರೆ ನೀರು ಹಾಕೊಂಡು ಹಿಟ್ಟನ್ನ ನಾದ್ಕೋಬೋದು. ಇವಾಗ ನೋಡಿ ಗಟ್ಟಿಯಾಗಿ ನಾದ್ಕೊಂಡಾಗಿದೆ. ಜೋಳದ ರೊಟ್ಟಿ ಮಾಡ್ತೀವಲ್ಲ ಅದೇ ರೀತಿ ನಾದ್ಕೊಂಡು ಇಲ್ಲಿ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ನೀರಿನಲ್ಲಿ ತೊಳೆಸ್ಕೊಂಡು ತಗೋಬೇಕು. ನಿಮಗಿಲ್ಲಿ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನೀವು ಅದನ್ನು ತಟ್ಕೋಬೋದು. ಇವಾಗ ತಟ್ಕೊಂಡಾಗಿದೆ. ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಇವಾಗ ಏನಿಲ್ಲ, 2 ಕಡೆಗೆ ಕೆಂಪಾಗೋ ತನಕ ಬೇಯಿಸ್ಕೊಂಡು ತೊಗೊಂಡ್ರೆ ನಮ್ಮ ಹೆಲ್ದಿ ಆಗಿರುವಂತಹ ಜೋಳದ ಹಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪಿನ ಥಾಲಿಪೀಠ್ ತಯಾರ